ಹಾಯ್ ಹಲೋ ಎವ್ರಿ ಒನ್, ವೆಲ್ಕಮ್ ಟು ಸ್ಮೈಲಿ ಫಾರ್ಮಿಂಗ್ ಟು ಫಾರ್. ಇವತ್ತಿನ ವಿಡಿಯೋ ವಿಶೇಷ ಏನಪ್ಪ ಅಂದರೆ, ಈ ಹೊಸ್ದಾಗಿ ತೋಟ ಮಾಡೋರು, ನ್ಯೂ ಲ್ಯಾಂಡ್ ತಂಗೆ ತೋಟ ಮಾಡೋರಿಗೋಸ್ಕರ ವಿಡಿಯೋ ಮಾಡ್ತಿರೋದು. ಇದೇನು ಗಿಡ ಅಂತ ನೋಡ್ತಿದ್ದೀರಾ? ಇದು ಒಂದು ಸೀಬೆದಲ್ಲೇ ಒಂದು ವೆರೈಟಿ. ಅದ್ರಲ್ಲಿ ತುಂಬ ವೆರೈಟೀಸ್ ಐತೆ. ಆದರೆ ಇದು ಅಲಹಾಬಾದ್ ಸೀಬೆ ಅಂತ, ತೈವಾನ್ ಸೀಬೆ ಬರುತ್ತೆ ಸೈಜ್ ಅದೇ ಥರ ಬರುತ್ತೆ. ಇನ್ನೊಂದು ಹೊಸ್ದಾಗಿ ತೋಟ ಮಾಡೋರು ದಯವಿಟ್ಟು ಈ ಬೇಸಿಗೆ ಕಾಲದಲ್ಲಿ ಯಾವುದೇ ಗಿಡ ಆಗಲಿ ಪ್ಲ್ಯಾಂಟ್ಸ್ಗಳಾಗಲಿ ಪ್ಲ್ಯಾಂಟಿಂಗ್ ಮಾಡೋಕ್ಕೆ ಹೋಗ್ಬೇಡಿ. ಯಾಕೆಂದರೆ ಇದು ತುಂಬ ಬಿಸಿಲಿದೆ, ಕರೆಕ್ಟಾಗಿ ನೀರು ಹಾಕಿಲ್ಲ ಅಂದರೆ ಗಿಡ ಸಾಯೋ ಚಾನ್ಸಸ್ ಇರುತ್ತೆ, ಸತ್ತೋಗುತ್ತೆ. ಸೊ ನಮ್ಮದು ನೋಡಿ, ಇಲ್ಲಿ ತಂದಿನ ಒಂದು ವಾರ ಆಗಿದೆ. ಒಂದು ವಾರದ ನಿನ್ನೆ 2 ಡೇಸ್ ಕರೆಕ್ಟಾಗಿ ನೀರು ಹಾಕಿಲ್ಲ, ಅದಕ್ಕೆ ಗಿಡ ಹಿಂಗೆ ಒಣಗೋಗಿದೆ. ಸೊ ಅದರಿಂದ ತಂದು ಒಂದು 2 ಡೇಸ್ ಬಿಟ್ಟು ಪ್ಲ್ಯಾಂಟಿಂಗ್ ಮಾಡಬೇಕು. ಬಟ್ 2 ಡೇಸ್ ಒಂದ್ಸಲ ನೀರು ಕೊಡ್ತಾ ಇರಬೇಕು ಗಿಡಕ್ಕೆ, ಅವಾಗ ಗಿಡ ಚೆನ್ನಾಗಿರುತ್ತೆ. ಇಲ್ಲ ಸತ್ತೋಗುತ್ತೆ ಈ ಬಿಸಿಲಿಗೆ. ನಮ್ಮ ಗಿಡ ತುಂಬ ಸತ್ತೋಗಿದೆ, ಅದನ್ನು ತೋರಿಸ್ತೀನಿ ಬೇಕಾರೆ. ಇನ್ನೊಂದೇನಪ್ಪ ಅಂದರೆ, ನಾನು ಹೇಳೋದು ಇವಾಗ ಅರ್ಧ ಎಕರೆ 1 ಎಕರೆ ಜಾಗ ಇರೋ ಸಾಕು. ಅದರಲ್ಲಿ ನಾವೆಲ್ಲೋ ಖರ್ಚು ಮಾಡ್ತೀವಿ ತಿನ್ನೋದು ಅನ್ನೋದನ್ನು, ಎಲ್ಲೆಲ್ಲೋ ಅಷ್ಟೆಷ್ಟು ಖರ್ಚು ಮಾಡ್ತೀವಲ್ವ. ಅದರಲ್ಲಿ ಈ ಥರ ಒಂದೊಂದು ಫ್ರೂಟ್ಸ್ ಪ್ಲ್ಯಾಂಟಿಂಗು, ಒಂದು ಸೀಬೆನೋ ತಪ್ಪರೆ ಇನ್ನೊಂದು ಮತ್ತೊಂದು ಯಾವುದೋ ಹಣ್ಣಿನ ಗಿಡಗಳು ತಂದು, ಜಸ್ಟ್ ಇದೊಂದು 80 ರೂಪಾಯಿ ಸೀಬೆ, ಒಂದು 10 ತಂದು ಇಟ್ಕೊಂಡ್ಬಿಟ್ರೆ ಅದ್ರ ಪಡೆಯೋದು ಬರುತ್ತೆ, ಬೆಳೆಯುತ್ತೆ. ನೀರು ಕೊಟ್ಟರೆ ನಮಗೆ ತಿನ್ನೋಕ್ಕಾಗುತ್ತೆ ಫ್ರೆಶ್ ಆಗಿ. ಈಗ ಔಟ್ಸೈಡ್ ತೊಗೋತೀವಿ ಅಂದರೆ 120 ರೂಪಾಯಿ, 150 ರೂಪಾಯಿ ಕೆಜಿ ಫ್ರೆಶ್ ಆಗಿ ಸಿಗುತ್ತೆ. ಇನ್ನೊಂದು ಅದು ಚೆನ್ನಾಗಿ ಬರ್ತವೆ, ಕಮರ್ಷಿಯಲ್ ಕೂಡ ಮಾಡ್ಬೋದು, ಲೈಫ್ ಇದೆ. ಸೊ ಅದರಿಂದ ತೋಟ ಇರೋರು, ಗದ್ದೆ ಇರೋರು, ನೀರು ಫಸ್ಟ್ ಆಫ್ ಆಲ್ ನೀರಿದ್ದರೆ ಈ ಥರ ಸೈಡಲ್ಲಿ ಖಾಲಿ ಜಾಗ ಇರೋ ಜಾಗದಲ್ಲಿ ಇಟ್ಕೊಂಡು ಬೆಳೀಬೋದು. ನಾನು ಅದೇ ಪ್ಲ್ಯಾನಲ್ಲಿ ಮಾಡ್ತಾಯಿದ್ದೀನಿ. ಆ ಕಡೆ ಎಲ್ಲ ಜಾಗ ಖಾಲಿ ಇದೆ, ಇಲ್ಲೆಲ್ಲ ಮಾಡಿದ್ದೀನಿ ನೋಡಿ. ಇಲ್ಲಿ ಇಲ್ಲಾಂದರೆ ಇಲ್ಲಿ ನಾನು ಅರ್ಧ ಎಕರೆಯಲ್ಲಿ ಒಂದು 40 ಥರ 25 ಥರ ಹಣ್ಣಿನ ಗಿಡ ಇಟ್ಬಿಟ್ಟಿದ್ದೀನಿ. ಅದರಲ್ಲಿ ನಮ್ಮ ವೆದರ್ಗೆ ಬರ್ದಿರೋದು ತುಂಬ ಇದೆ. ಸೊ ತುಂಬ ಚೆನ್ನಾಗಿ ಬಂದಿರೋದು ಕೂಡ ಇದೆ ನೋಡಿ. ಅದ್ರ ಜೊತೆಗೆ ನಾಟಿ ಕೋಳಿ ಕೂಡ ಇದೆ, ಮಾಡ್ಕೋಬೋದು. ಇಲ್ಲಿ ನೋಡ್ತೀರಾ, ಇದು ಪಪ್ಪಾಯಿ ಇದೆ, ಪಪ್ಪಾಯಿ ಕೆಳಗಡೆ ಅಡಿಕೆ ಇದೆ, ಅಡಿಕೆ ಪಕ್ಕದಲ್ಲಿ ಬಾಳೆ ಇದೆ. ಬಾಳೆದಲ್ಲಿ ಎಲ್ಲ ಪ್ರಭೇದನ ಹಾಕ್ಬಿಟ್ಟಿದ್ದೀನಿ ನಾನು. ಪಚ್ಚಬಾಳೆ, ಏಲಕ್ಕಿ ಬಾಳೆ, ರಸಬಾಳೆ, ಮದರಂಗ, ನೇಂದ್ರ, ಎಲ್ಲ ಥರದ್ದು ಬಾಳೆ ಇದೆ. ಅದೇ ಜಾಗದಲ್ಲಿ ನೋಡಿ ಕೊಕೊನೆಟ್ ಇದೆ, ಇದು ಒಂದು 7 ಇಯರ್ಸ್ ಮರ ಇದೆ. ಇದು ನೋಡ್ತೀರಾ, ಇದೊಂದು ಪ್ಯಾಷನ್ ಫ್ರೂಟು, ಜ್ಯೂಸ್ ಹಣ್ಣು ಅಂತ ಕರಿತೀವಿ. ಅದು ಈ ಜ್ಯೂಸ್ ಹಣ್ಣು ತುಂಬ ವ್ಯಾಲ್ಯೂ ಐತೆ, ಮೆಡಿಸಿನ್ಗೆಲ್ಲ ಯೂಸ್ ಆಗುತ್ತೆ. ಮತ್ತು ತುಂಬ ವ್ಯಾಲ್ಯೂ ಐತೆ. ಇದ್ರ ಪರ್ ಕೆಜಿನೇ ಜ್ಯೂಸ್ ಹಣ್ಣು 200-250 ರೂಪಾಯಿ ಐತೆ. 170 ರೂಪಾಯಿ 150 ರೂಪಾಯಿ ಅಂತ ತೊಗೊಂಡ್ರು ಕೂಡ ಅದ್ರ ಬದಲು ನಾವೇ ಇಲ್ಲಿ ಮಾಡಿಕೊಂಡ್ರೆ ನಮಗೂ ಜ್ಯೂಸ್ ಕುಡಿಬೋದು ಈ ಬೇಸಿಗೆ ಕಾಲದಲ್ಲಿ. ನೆಕ್ಸ್ಟ್ ಏನಪ್ಪ ಅಂದರೆ, ಸೇಲ್ ಕೂಡ ಮಾಡ್ಬೋದು ಚೆನ್ನಾಗಿ ಬಂದರೆ. ಇದೇನೋ ಗಿಡ ಚೆನ್ನಾಗಿ ಬಂತು ಅಂದರೆ ಇದರಲ್ಲೇ ಒಂದು 50 ಕೆಜಿ ಗಂಟೆ ಕಡೆ ಕಾಯಿ ಬಿಡುತ್ತೆ. ಬಟ್ ಇದನ್ನು ನೆಡಬೇಕಾದ್ರೆ ಈ ಥರ ನಂತರ ತಪ್ಪು ಮಾಡ್ಕೊಬೇಡಿ, ಮಧ್ಯದಲ್ಲಿ ನೆಡಬೇಡಿ. ನಾವು ಸೈಡಲ್ಲಿ ಯಾವ್ದಾರ ಸೈಡಲ್ಲಿ ಚೆನ್ನಾಗಿರೋ ಮರ ಆಯಿತು ಅಂದರೆ ಮರ ಪಕ್ಕ ನೆಡಿ. ಇದು ಬಳ್ಳಿಯಾಗಿ ಕಪ್ಪು ಹೋಗುತ್ತೆ ಫುಲ್ಲು. ಇದು ನೆಕ್ಸ್ಟು ನಾನು ಇದ್ರ ಬಗ್ಗೆ ಇಂಡಿವಿಜುವಲಾಗಿ ವಿಡಿಯೋ ಮಾಡ್ತೀನಿ, ಇದ್ರ ಬಗ್ಗೆ ಹೇಳ್ತೀನಿ ಎಲ್ಲ ಯಾವ ರೀತಿ ಹಿಂಗಿರುತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಮಾಡಿ.